ಮೂಡಬಿದ್ರಿಯ ಪೊಲೀಸಪ್ಪನ ಪೋಲಿ ಆಟ ಈಗ ಬಟಾಬಯಲಾಗಿದೆ. ಒಂದು ಕಡೆ ಪತಿಯನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾನೆ, ಮತ್ತೊಂದು ಕಡೆ ಪತ್ನಿಗೆ ಕಿರುಕುಳವನ್ನ ಕೊಡ್ತಾನೆ. ಈ ರೀತಿಯಾಗಿ ಮೂಡಬಿದ್ರಿಯ ಇನ್ಸ್ಪೆಕ್ಟರ್ನ ಕಳ್ಳಾಟ ಈಗ ಬಟಾಬಯಲಾಗಿದೆ. ಹಣ ಕೊಡದೇ ಇದ್ರೆ ರೌಡಿ ಶೀಟನ್ನು ಓಪನ್ ಮಾಡ್ತೀನಿ ಅನ್ನುವಂಥ ಬೆದರಿಕೆ ಬೇರೆ. ಮೂಡಬಿದ್ರೆ ಠಾಣೆ ಇನ್ಸ್ಪೆಕ್ಟರ್ನ ಅಸಲಿಯತ್ತು ಈಗ ಬಟಾಬಯಲಾಗ್ತಾ ಇದೆ. ನೋಡಿ, ಎಂಥ ಪೊಲೀಸ್ ಈತ. ಲೈಂಗಿಕ ಕ್ರಿಯೆಗೆ ಪತಿಯನ್ನು ಅರೆಸ್ಟ್ ಮಾಡಿದ ನಂತರ ಪತ್ನಿಗೆ ಈತ ಪೀಡಿಸ್ತಾ ಇದ್ದಂತೆ, ಸಹಕರಿಸು ಅಂತ ಹೇಳಿ. ಇನ್ನು ಇನ್ಸ್ಪೆಕ್ಟರ್ ಟಾರ್ಚರ್ಗೆ ಬೇಸತ್ತು ಗೃಹ ಸಚಿವರಿಗೆ ಈಗ ಆ ನೊಂದ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಕೇವಲ ಆಕೆ ಒಬ್ಬಳೇ ಅಲ್ಲ, ಅವರ ಜೊತೆಗೆ ಇನ್ನು ಮೂವರಿದ್ದಾರೆ. ಸೊ ಮೂವರು ಸಂತ್ರಸ್ತೆಯರು ಈಗ ದೂರು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶ್ ಅಂತ ನೋಡಿ, ಆತನ ಬ್ಯೂಟಿಫುಲ್ ಫೇಸನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಈತ ಯಾವುದಾದ್ರೂ ಒಂದು ಕೇಸ್ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ಅಲ್ಲಿ ಈತ ಅಲ್ಲಿರುವಂಥ ಮಹಿಳೆಯರಿಗೆ, ಅಂದರೆ ಆ ಕೇಸ್ಗೆ ಸಂಬಂಧಪಟ್ಟಂಥ ಮಹಿಳೆಯರಿಗೆ ಸಹಕರಿಸು ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇದ್ದಂತೆ ಲೈಂಗಿಕ ಕ್ರಿಯೆಗೆ. ಮೂಡಬಿದ್ರಿಯ ಠಾಣೆಯ ಇನ್ಸ್ಪೆಕ್ಟರ್ ಈತ. ನನಗೆ ಲಾಸ್ಟ್ ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ ಪೂಜಾ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹ್ಯಾರಸ್ ಮಾಡ್ತಾ ಇದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನಿಗೆ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹ್ಯಾರಸ್ಬೇಕು. ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವ್ನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಲ್ಲಿ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸ್ತಾರೆ. ಸೊ ನಾನು ಅವರನ್ನು ಬಿಡಿಸ್ಲಿಕ್ಕೆ ಹೋದಾಗ ಆಗಸ್ಟ್ 18ಗೆ ಈವ್ನಿಂಗ್ 7:30 ಹೊತ್ತಿಗೆ ಹೋದಾಗ ಅವ್ರು ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ತಗೊಳ್ಳೋದು, ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸಿ ನನಗೂ ಹ್ಯಾರಸ್ ಮಾಡಿರ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಮಲ್ಕೋದಿದ್ರೆ ನಿನ್ನ ಗಂಡನ ಬಿಡಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಅಂತೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವುಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ ಹಾಗೆ ಹೋಮ್ ಮಿನಿಸ್ಟರ್ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾ ಸಫರ್ ಆಗ್ತಾ ಇದ್ದೀವಿ ಲೈಫಲ್ಲಿ. ಸಣ್ಣ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದ್ರು ನಮಗೆ, ಎಲ್ಲಿ ಹೋದರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ತುಂಬ ಸರ್ತಿ ಕಂಪ್ಲೇಂಟ್ ಕೊಟ್ವಿ ಮೇಡಮ್, ಕಮಿಷನರಿಗೆ ಕೊಟ್ವಿ, ACP ಕೊಟ್ವಿ, ಎಲ್ಲಿ ಕೊಟ್ಟರು ಏನೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ದೂರ ಮಾಡ್ತಾ ಇದ್ದಾರೆ. ಲೈಕ್ ನಾನು ನನ್ನ ಜೊತೆ ಮಕ್ಕಳ ಜೊತೆ ಸಣ್ಣ ಮಕ್ಕಳು ಪುಟ್ಟ ಮಕ್ಕಳು ಬೇರೆ ಇದ್ದಾರೆ. ತುಂಬಾ ಕಷ್ಟ ಆಗ್ತಾ ಇದೆ. ಏನು ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ, ಎಲ್ಲಿ ಹೋದರೂ ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತದೆ. ನಾನು ಯಾವ ಇನ್ಸ್ಪೆಕ್ಟರ್ ಮೇಡಮ್ ನಿಮಗೆ? ಮೇಡಮ್ ಇನ್ಸ್ಪೆಕ್ಟರ್ ಸಂದೇಶ್ PG ಅವರು, ಮೂಡಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಹಾಗೆ ತುಂಬಾನೇ ಸಫರ್ ಆಗ್ತಾ ಇದ್ದೀವಿ. ಏನು ಯಾರ ಹತ್ರ ಹೋದ್ರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾನೇ ಇದೆ ಅವರಿಗೆ. ಈ ಸ್ಟ್ರೆಸ್ಸಿಂದಾಗಿ, ಹಸ್ಬೆಂಡಿಗೆ ಸ್ಟ್ರೆಸ್ಸಿಂದಾಗಿ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಹಾಗಾಗಿ ಅವರಿಗೆ ಊರಲ್ಲೂ ಇಲ್ಲ, ನನ್ನ ಬಿಟ್ಟು ಬೇರೆ ಕಡೆ ಇವರ ಕಿರಿಕಿರಿ ಸಹಿಸಕ್ಕಾಗದೆ ಬೇರೆ ಊರಲ್ಲಿ ಇದ್ದಾರೆ ಇವಾಗ. ಇನ್ಸ್ಪೆಕ್ಟ್ರು ಯಾವುದಕ್ಕೂ ಬರ್ತಾ ಇಲ್ಲ. ನಿಂಗೆ ಏನು ಮಾಡೋಕ್ಕೂ ಆಗಲ್ಲ, ಅದು ನೀನು ಎಲ್ಲಿ ಹೋದ್ರು ಏನು ಮಾಡೋಕ್ಕಲ್ಲ. ಯಾವ ಇನ್ಸ್ಪೆಕ್ಟ್ರು, ಯಾವ ACP ಅವನನ್ನು ನೀನು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಒಂದೇ ಹಾಗಂತ ಹೇಳಿ ಹೇಳ್ತಿದ್ದಾರೆ. ಅದೇ ನನ್ನ ಬಗ್ಗೆ ಬೇಡದೆಲ್ಲ ಹೇಳ್ತಿದ್ದಾರೆ, ಊರಿಡಿ ನನ್ನ ಬಗ್ಗೆ ಬೇಡದೆಲ್ಲ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ನನ್ನ ತುಂಬ ಜನ ಇದು ಡ್ರಗ್ ಪೆಡ್ಲರ್ ಅವ್ರು ಪರಿಚಯ ಇದ್ದಾರೆ, ಅವರನ್ನು ಹೇಳಿಸಿ ನಿನ್ನ ಹೆಸರೆಲ್ಲ ಹಾಳು ಮಾಡ್ತೀನಿ, ಊರಲ್ಲೆಲ್ಲ ನಿನ್ನ ನಿಲ್ಲಕ್ಕೆ ಬಿಡೋದಿಲ್ಲ, ಹಿಂಗೆಲ್ಲ ಹೇಳ್ತಿದ್ದಾರೆ. ಸ್ಟೇಷನ್ ಹತ್ರ ಅದೇ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು, ಹಾಗಾದ್ರೆ ಮಾತ್ರ ನಿನ್ನ ಗಂಡನ ಬಿಡ್ತೀನಿ, ಇಲ್ಲ ನಾನು ಬಿಡೋದಿಲ್ಲ ಹಂಗೆ ಹೇಳಿದ್ರು. ವಿಪರ್ಯಾಸ ಏನಂದರೆ, ಮಂಗಳೂರು ಕಮಿಷನರ್ಗೂ ಇವರು ಕಂಪ್ಲೇಂಟ್ ಕೊಟ್ರಂತೆ, ಆದರೆ ಪ್ರಯೋಜನ ಇಲ್ಲವಂತೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ರೈ. ಈಗ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಈತ ಪೊಲೀಸ ಅಥವಾ ಕಳ್ಳನ ಅಂತ ಕಳ್ಳಂತರ ಎಗರ್ತಾನಲ್ಲ ಕಾಂಪೌಂಡ್ನ, ಅದರ ಜೊತೆಗೆ ಡಾನ್ಸ್ ಬೇರೆ ಮಾಡೋ ಶೋಕಿ ಈತನಿಗೆ.
ಸೊ ಇಂಥವ್ರನ್ನೆಲ್ಲ ಯಾಕಿನ್ನ ಉಳಿಸಿದ್ದಾರೆ ಅಂತ ಡಿಪಾರ್ಟ್ಮೆಂಟ್ನಲ್ಲಿ. ಆ್ಯಂಡ್ ಸುಧೀರ್ ಕುಮಾರ್ ರೆಡ್ಡಿ ಅವ್ರಿಗೆ ಈತನ ವಿರುದ್ಧ ಕ್ರಮ ಕೈಗೊಳ್ಳುವಷ್ಟು ತಾಕತ್ತಿಲ್ವಾ, ಹಾಗಿದ್ರೆ ಶಕ್ತಿ ಇಲ್ವಾ ಅವ್ರಿಗೆ? ರಾಹುಲ್, ಈ ಪ್ರಕರಣವನ್ನ ನೋಡೋದಾದ್ರೆ ಅಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಅವರಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಅದಾದ್ಮೇಲೆ ಸ್ಥಳೀಯ MLA ಅವರ ಗಮನಕ್ಕೂ ಕೂಡ ತರುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಎಲ್ರಿಗೂ ಕೂಡ ಈ ಒಂದು ವಿಚಾರವನ್ನ ತರುವಂತಹ ಕೆಲಸ ಮಾಡಿದ್ರು ಕೂಡ ಇವತ್ತುವರೆಗೂ ಕೂಡ ಆ ಒಂದು ಸಂತ್ರಸ್ತೆಯರು ಹೋರಾಟವನ್ನ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಸಂದೇಶ್ ಅವರ ವಿರುದ್ಧ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಮತ್ತೆ ಅವರು ಟಾರ್ಚರ್ ಅನ್ನ ಎದುರಿಸುವಂತಹ ಅನಿವಾರ್ಯತೆ ಎದುರಾಗಿರುವಂತದ್ದು. ಹಾಗಾಗಿ ಆತನಿಂದ ನಮ್ಗೆ ಮುಕ್ತಿ ಕೊಡಿಸಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಮೂಡಬಿದ್ರೆಯ ಠಾಣೆಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇವಲ ಒಬ್ರಲ್ಲ ಇಬ್ರಲ್ಲ, ಸಾಕಷ್ಟು ಜನ ಮಹಿಳೆಯರು ಯುವತಿಯರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸುಳ್ಳು ಕೇಸನ್ನ ಹಾಕಿ ಮನೆ ಮಾಲೀಕರು ಅಂದ್ರೆ ಮನೆಯ ಯಜಮಾನರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಮನೆಯಲ್ಲಿರುವಂತಹ ಹೆಂಗಸರಿಗೆ ಟಾರ್ಚರ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಜೊತೆಗೆ ಸುಖಾಸು ಮನೆ ಸ್ಟೇಷನ್ ಕರೆಸೋದು, ನೋಟಿಸ್ ಅನ್ನ ಕೊಡದೆ ಸ್ಟೇಷನ್ ಕರೆಸೋದು, ಅಲ್ಲಿ ಕೂರಿಸೋದು, ಜೊತೆಗೆ ಅವರ ಮನೆಗೆ ಹೋಗೋದು, ಲೈಂಗಿಕವಾಗಿ ಸಹಕಾರ ನೀಡಬೇಕು, ಕೊಟ್ರೆ ಎಲ್ಲರನ್ನ ಕೂಡ ಬಿಟ್ಕೊಡ್ತೀನಿ ಅಂತ ಹೇಳೋದು, ಜೊತೆಗೆ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡೋದು. ಸಾಕಷ್ಟು ಜನ ಹಣ ಕೊಟ್ಟವರು ಕೂಡ ಇದ್ದಾರೆ, ಹಣ ಕೊಟ್ಟು ಟಾರ್ಚರ್ ಅನ್ನ ಅನುಭವಿಸಿದವರು ಕೂಡ ಇದ್ದಾರೆ. ಹೀಗೆ ಸಾಲು ಸಾಲು ಆರೋಪವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಅಂದ್ರೆ ಮಂಗಳೂರಲ್ಲಿ ಎಲ್ಲೇ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಅವರೀಗ ಬೆಂಗಳೂರಿಗೆ ಬಂದು ಹೋಮ್ ಮಿನಿಸ್ಟರ್ ಸೇರಿದಂತೆ ಶಾಲಿನಿ, ರಜನೀಶ್ ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಮಹಿಳಾ ಆಯೋಗ ಜೊತೆಗೆ DGIG ಅವ್ರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟು ಈ ಒಂದು ಸಂದೇಶ ಏನಿದಾನೆ ಈತನ ವಿರುದ್ಧ ಕ್ರಮವನ್ನ ಕೈಗೊಂಡು ಜೊತೆಗೆ ಈತನನ್ನ ಆದಷ್ಟು ಬೇಗ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.